ಟಿವಿ ನ್ಯೂಸ್ ಕನ್ನಡ, ಇದು ಸತ್ಯದ ಧ್ವನಿ. ಟಿವಿ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಾಗಿ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದ್ದು, ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶಿಸಿ ಸೂಕ್ತ ಜಂಟಿ ಸಮೀಕ್ಷೆ ನಡೆಸಿ ಪರಿಹಾರ ವಿತರಿಸಬೇಕು ಎಂದು ರೈತರು ಹಾಗೂ ಸಾರ್ವಜನಿಕರು ತೀವ್ರ ಒತ್ತಾಯ ಹೇರಿದ್ದಾರೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಇಸ್ಲಾಂಪುರ ಗ್ರಾಮದಲ್ಲಿ ಬೆಳೆದಿದ್ದ ವಾಣಿಜ್ಯ ಮತ್ತು ಆಹಾರ ಬೆಳೆಗಳು ನೀರಿನಲ್ಲಿ ಮುಳುಗಿ ಕೊಳೆತು ಹೋಗಿವೆ. ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿದ್ದ ರೈತರು ಈಗ ಸಂಪೂರ್ಣ ಬೀದಿಗೆ ಬೀಳುವಂತಾಗಿದ್ದು, ಸರ್ಕಾರದ ವಿಳಂಬ ನೀತಿಗೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹೆಕ್ಟೇರ್ ಆಧಾರದ ಮೇಲೆ ವೈಜ್ಞಾನಿಕವಾಗಿ ಹೆಚ್ಚಿನ ಪರಿಹಾರ ಧನವನ್ನ ಘೋಷಿಸಬೇಕು ಎಂದು ರೈತ ನಾಯಕರು ಆಗ್ರಹಿಸಿದ್ದಾರೆ. ತತ್ತರಿಸಿದ ಗ್ರಾಮೀಣ ಭಾಗ ನಿರಂತರ ಮಳೆಯಿಂದಾಗಿ ಕೇವಲ ಬೆಳೆ ಮಾತ್ರವಲ್ಲದೆ ಹಲವು ಕಡೆಗಳಲ್ಲಿ ರೈತರ ಮನೆಗಳು ಕುಸಿದಿವೆ. ಧಾನ್ಯದ ದಾಸ್ತಾನುಗಳು ನೀರು ಪಾಲಾಗಿವೆ. ರಸ್ತೆ ಮತ್ತು ಮೂಲ ಸೌಕರ್ಯಗಳು ಕೊಚ್ಚಿ ಹೋಗಿರುವುದರಿಂದ ಮಾರುಕಟ್ಟೆಗೆ ಉಳಿದ ಅಲ್ಪ ಸ್ವಲ್ಪ ಬೆಳೆಯನ್ನು ಸಾಗಿಸಲು ಸಾಧ್ಯವಾಗುತ್ತಿಲ್ಲ. ವಿರೋಧ ಪಕ್ಷಗಳ ಹಾಗೂ ಸಂಘಟನೆಗಳ ಎಚ್ಚರಿಕೆ: ಸರ್ಕಾರ ಕೇವಲ ಭರವಸೆ ನೀಡದೆ ತಕ್ಷಣವೇ ಅಧಿಕಾರಿಗಳ ತಂಡವನ್ನು ಕಳುಹಿಸಿ ಹಾನಿಯ ನಿಖರ ವರದಿ ಪಡೆಯಬೇಕು. ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಾನು ಲಗ್ಮಪ್ಪ ಸೂರ್ಯವಂಶಿ, ಬೆಳಗಾವಿ ನ್ಯೂಸ್ ವರದಿಗಾರ. ಈ ಒಂದು ನಿನ್ನಿನ ಅವಘಡ ಏನಂತಂದ್ರೆ, ಧಾರಾಕಾರ ಮಳೆಯಿಂದ ರೈತರಿಗೆ ಹಾನಿ ಆಗೈತಿ. ಈ ಹಾನಿ ಬಗ್ಗೆ ರೈತರನ್ನು ಕೂಡ ಮಾತಾಡ್ಸೋನು. ನಿನ್ನ ಎಷ್ಟು ಗಂಟೆಗೆ ಮಳೆ ಆಯ್ತು ಮತ್ತು ಹೆಂಗೇನು ಇದೆಲ್ಲ? 3 ಗಂಟೆಗೆ ಮಳೆ ಆಯ್ತು. ಮತ್ತು ಹಿರಿ ಪ್ಲಾಟ್ ಅದಾವ್ರಿ. ಮಳೆ ಗಾಳಿ ಎಲ್ಲ ಬೀಸಿ ಭಾಳ ನುಕ್ಸಾನ್ ಮಾಡೈತ್ರಿ. ಅದು ಭಾಳ ನುಕ್ಸಾನ್ ಮಾಡೈತ್ರಿ. 1 ಲಕ್ಷ ರೂಪಾಯಿ ಖರ್ಚು ಬಂದೈತಿ. ಇದಕ್ಕೆ ಸರ್ಕಾರ ಏನಾರ ಸಹಾಯಧನ ಮಾಡ್ಬೇಕ್ರಿ. ಅದು ಅಧಿಕಾರಿಗಳಿಗೆ ತಿಳಿಸಿದವ್ರಿ, ಇನ್ನೂ ಯಾರು ಬಂದಿಲ್ಲ ರೀ. ಅಂದ್ರೆ ರೈತ ಪರಿಸ್ಥಿತಿ ಒಳಗಿಲ್ರಿ. ಈಗ ನೀನು ಪ್ರಕೃತಿ ವಿಕೋಪಕ್ಕೆ ರೀ ಇದೆಲ್ಲ. ಈಗ ನಮ್ಮೂರ್ದು 90% ಎಲ್ಲ ಲಾಸ್ ಐತ್ರಿ. ಮತ್ತು ಈ ವರ್ಷಕ್ಕಿಂತ ಮಟೀರಿಯಲ್ ಜಂಪ್ ಐತಿ ರೇಟ್ ರೀ. ರಶಿ ಹೋದ ವರ್ಷ 1200 ರೂಪಾಯಿ ಚೀಲ ಇದ್ದ, ಈ ವರ್ಷ 1400. ಪೇಪರ್ ರೀ 1600 ಇತ್ತು, ಈ ವರ್ಷ 1800 ತಂದಾರ ರೀ. ಬೀಜ ರೇಟ್ ರೀ ವಾದ ವರ್ಷಕ್ಕಿಂತ ಈ ವರ್ಷ 100 ರೂಪಾಯಿ ಜಂಪ್ ಮಾಡಿದಾರೆ. ಡಿಸೈಲ್ ರೇಟ್ ಹಚ್ಚತ್ತಾರ, ಗಾಡಿಯಾರು 10 ರೂಪಾಯಿ ರೇಟ್ ಹೆಚ್ಚು ಮಾಡಿದಾರೆ. ರೈತ ಎಲ್ಲರೂ ಕೈ ಹೆಂಗೆ ತಿಳಿಯೋದ್ರಿ? ಮತ್ತು ಅಧಿಕಾರಿಗಳು ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕು ಅನ್ನೋದು ನಮ್ಮ ಅಪೇಕ್ಷೆ ರೀ. ನಾವೇನು ರೈತರು ಮಾಡಿದ್ದೀರಿ ಇದನ್ನೆಲ್ಲ ಖರ್ಚು ಮಾಡಿ, ಮತ್ತು ಇದೆಲ್ಲ ಮಳೆ ಬಂದು ಬಿದ್ದುಕೊಂಡು ಹೋಗೈತ್ರಿ. ಈಗ ಏನು ಮಾಡೋಣ್ರಿ ನಾವು? ಸರ್ಕಾರದವ್ರು ನಮ್ಗೆ ಏನಾರು ಸಹಾಯ ಮಾಡ್ಬೇಕ್ರಿ. ಇನ್ನೂ ಒಂದು ಸಲ ಹರಿದಿಲ್ರಿ ನಾವು. ಮತ್ತು ಸಣ್ಣ ಮಕ್ಕಳು ತೊಗೊಂಡು ಮಾಡಿ ಇದ್ದದ್ದು ಇಟ್ಟ ಹೊಲ ರೀ ನಮ್ಮದ, ಅದ್ರ ಮೇಲೆ ಮಾಡಿದ್ದೇವ್ರಿ. ಮತ್ತು ಅದೆಲ್ಲ ಬಿದ್ದು ಹೋಗೈತಿ. ಈಗ ಏನು ಮಾಡೋಣ್ರಿ? ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಿಳಿಸಿದ್ದೀರಿ? ಹೇಳಿದೇವ್ರಿ. ರೈತರಿಗೆ ಸಿಗುವಂಥ ಪರಿಹಾರ ಸಿಗಬೇಕು. ನಮ್ಮ ಟಿವಿ ನ್ಯೂಸ್ ರೈತರಿಗೂ ಕೂಡ ಅವ್ರ ಬೆನ್ನೆಲೆ ಐತಿ. ಅವರು ಸರ್ಕಾರ ಇದಕ್ಕೆ ಪರಿಹಾರ ಕೊಡಬೇಕು. ವಿಮಾ ಕಂಪನಿಗಳು ರೈತರಿಗೆ ಸತಾಯಿಸದೆ ವಿಮಾ ಮೊತ್ತ ಪಾವತಿಸುವಂತೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ವಿವಿಧ ರೈತ ಒಕ್ಕೂಟಗಳು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿವೆ. ವರದಿ ಲಗ್ಮಪ್ಪ ಸೂರ್ಯವಂಶಿ, ಟಿವಿ ನ್ಯೂಸ್ ಕನ್ನಡ, ಇದು ಸತ್ಯದ ಧ್ವನಿ.